ಅದೇ ರೀತಿ ನಾನು ಮತ್ತು ಗುಂಡ ಒಂದು ಅಭೂತಪೂರ್ವ ಯಶಸ್ಸು ನಿಮ್ಮಿಂದ. ಸೊ ನಾವು ಒಂದು ಸಣ್ಣದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ನಾನು ಮತ್ತು ಗುಂಡ ಆದ್ಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಪ್ಯಾಂಡಮಿಕ್ ನನ್ನ ಸಕ್ಸಸ್ನ ಸಾಲ್ವ್ ಮಾಡ್ಬಿಡ್ತು. ತಿರ್ಗಾ ಏನ್ ಮಾಡ್ಬೇಕು ಅಂತ ಬಂದಾಗ ಅದೇ ಒದ್ದಾಟ, ಯಾರು ದುಡ್ಡು ಹಾಕೋರಿಲ್ಲ ಅಂತ ಬಂದಾಗ ಕೊನೆಗೆ ಲೈಕ್ ಒಂದು ಓಕೆ ನಾವು ಒಂದು ಒಳ್ಳೆ ಒಂದು ಕಂಟೆಂಟ್ ಇತ್ತು. ಎಲ್ಲಾ ಕಡೆ ನಾವು ಕಂಟೆಂಟ್, ಒಂದು ಪ್ಯಾಂಡಮಿಕ್ ಅಲ್ಲಿ ಕಂಟೆಂಟ್ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತು. ಕಂಟೆಂಟ್ ಇಸ್ ದ ಕಿಂಗ್ ಆಲ್ ದ ಟೈಮ್. ಒಂದು ಕಂಟೆಂಟ್ ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡೋಣ, ಒಂದು ಹೊಸಬ್ರನ್ನ ಇಟ್ಕೊಂಡೇ ಹೋಗೋಣ ಅನ್ನೋ ರೀತಿಲಿ ಒಂದು ಸ್ಟಾರ್ಟ್ ಆಗಿದ್ದು. ಒಂದು ಸಣ್ಣದಾಗಿ ನಂದು ಒಂದು ಬ್ಯಾನರ್ ಮಾಡಿದೆ, ಶ್ರೀನಿವಾಸ್ ತಿಮ್ಮಯ್ಯ ಫಿಲಂ ಫ್ಯಾಕ್ಟರಿ ಅಂತ. ಅಲ್ಲಿ ಸಣ್ಣದಾಗಿ ನಂದೆಲ್ಲ ಮುಗಿಸ್ಕೊಂಡು ನಂತರ ಈ ಸ್ಟಾರ್ಟೆಡ್. ಅದಕ್ಕೆ ಹುಡುಕ್ತಿದ್ದಾಗ ಲೈಕ್ ನೈಋತ್ಯನು ಕೂಡ ಲೈಕ್ ಒಂದು ಕೈ ಜೋಡಿಸಿದ, ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫಂಡ್ ಮಾಡೋದಕ್ಕೆ. ಅದಾದ ನಂತರ ನಾನೇನು ಫಂಡ್ ಮಾಡ್ಕೊಂಡಿದ್ದೆ, ಸರ್ ಭೀಮೇಶ್ ಸರ್ ಆಗಿರ್ಬೋದು, ನಮ್ಮ ವಿಶ್ವನಾಥ್ ಸರ್ ಆಗಿರ್ಬೋದು, ಚಂದ್ರಶೇಖರ್ ಸರ್ ಆಗಿರ್ಬೋದು, ಇನ್ನೊಂದಿದ್ರೆ ಲೈಕ್ ರಾಜೇಶ್ ಅಂತ, ಎಲ್ಲರೂ ಕೈ ಜೋಡಿಸಿ ಈ ಸಿನಿಮಾ ನನ್ನ ಬ್ಯಾನರ್ ಅಲ್ಲಿ ಸಂಪೂರ್ಣವಾದಂತ ಒಂದು ಟಾಕಿಂಗ್ ಪೋರ್ಷನ್ ಮುಗಿಸಿ ಈಗ ಸಾಂಗ್ ಪೋರ್ಷನ್ ಮುಗಿಸಿದೀನಿ. ಒಂದು ಮೊದಲನೇ ಸಾಂಗ್ ಬಂದ್ಬಿಟ್ಟು ಭೂಷಣ್ ಮಾಸ್ಟರ್ ಮಾಡಿದ್ರು, ಎರಡನೇ ಸಾಂಗ್ ಒಂದು PDC ಕಂಪ್ನಿ ಒಂದು ಕೊರಿಯೋಗ್ರಾಫರ್ ಕಂಪ್ಲೀಟ್ ಮಾಡಿ ಈಗ ಮೂರನೇ ಸಾಂಗ್ ಮಾಡ್ತಾ ಇದ್ವಿ. ಹೈದರಾಬಾದ್ ಅಲ್ಲಿ ಮೊಯಿನ್ ಮಾಸ್ಟರ್ ಏನಿದ್ದಾರೆ, ಅವ್ರದ್ದು ಗೋಲ್ಡನ್ ಸ್ಟಾರ್ ಒಂದು ಹಿಟ್ ಆಗಿದೆ. ಈಗ ಒಂದು ಅಮೇಸಿಂಗ್ ಒಂದು ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಸೊ ವಿಲ್ ಲೆಟ್ಸ್ ಇನ್ವೈಟ್ ಏನಂತಾರೆ ಮೊಯಿನ್ ಮಾಸ್ಟರ್ ಫಾರ್ ದ ಇಂಡಸ್ಟ್ರಿ. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಮೊಯಿನ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಸೊ ಇದನ್ನ ಮಾಡಿ ತಿರ್ಗಾ ಇಲ್ಲಿ ನಾವು ಸಾಂಗ್ ಮಾಡ್ಬೇಕು ಅಂತ ಬಂದಾಗ, ಒಂದು ಸೆಟ್ ನೋಡ್ಬೇಕು ಅಂತ ಬಂದಾಗ ಹಾಗೆ ಭೇಟಿಯಾದ್ವಿ ಸರ್ದೊಂದು ಪರಿಚಯ ಆಯ್ತು. ಅವ್ರದ್ದೊಂದು ವೆಂಚರ್, ಅವ್ರದ್ದು ಪ್ರೀವಿಯಸ್ ಸಿನಿಮಾ ಮೊಹಮ್ಮದ್ ಗೌಸ್ ಏನಿದ್ದಾರೆ, ನಿಜಾಮ್ ಸ್ಟುಡಿಯೋ ಅಂತ ಹೈದರಾಬಾದ್ ಒಂದು ದೊಡ್ಡ ಸ್ಟುಡಿಯೋ, ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಒಂದು ಬೇರೆ ಮಟ್ಟದಲ್ಲಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ. ತಿರ್ಗಾ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಒಂದು ಕೊಡ್ತಾ ಇದೆ. ಇಲ್ಲಿ ನಮ್ಮ ಸಿನಿಮಾ ಎಲ್ಲ ಏನಂತ ಇಂಡಸ್ಟ್ರಿ ಟೆಕ್ನಿಷಿಯನ್, ಡೈರೆಕ್ಟರ್, ಪ್ರೊಡಕ್ಷನ್ ಹೌಸ್ಗಳು ಒಂದು ಒಳ್ಳೆ, ಇವಾಗ ನಾನು ಏನ್ ಶೂಟ್ ಮಾಡ್ತಾ ಇದ್ದೀನಿ ಅದೇ ತರ ಒಂದು ಎಲ್ಲ ಹೊಸ್ಕೊಂಡು ಬಂದಿರ್ತಾರೆ ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕರು, ಒಂದು ಒಳ್ಳೆ ಸ್ಟುಡಿಯೋ ಬೇಕು ಅಂತ. ಆ ರೀತಿಯಲ್ಲಿ ಒಂದು ಆ ಬರದಲ್ಲಿ ಒಂದು ಪ್ರಮಾಣದಲ್ಲಿ ಮೊಹಮ್ಮದ್ ಗೌಸ್ ಅವರು ತನ್ನ ಒಂದು ಬ್ಯಾಂಗ್ಳೂರ್ ಫಿಲ್ಮ್ ಸ್ಟುಡಿಯೋನ ಒಂದು ಆರಂಭ ಮಾಡಿದ್ದಾರೆ. ಅವರೆಲ್ಲರೂ ಅವರಿಗೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತಹ ಅವ್ರ ಯಶಸ್ಸು ಮುಂದುವರಿಲಿ, ಈ ಸ್ಟುಡಿಯೋ ಸಂಪೂರ್ಣ ಯಶಸ್ಸಾಗ್ಲಿ ಅಂತ ಒಂದು ಇನ್ವೈಟ್ ಮಾಡ್ತಾ ಒಂದು ಇನಾಗ್ಯುರೇಟ್ ಮಾಡೋ ಅವ್ರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕೊಟ್ಟೋಣ. ಸೊ ಅದ್ಭುತವಾದಂತ ಇಂಟೀರಿಯರ್ ಇಂದ ಹಿಡಿದು ಎಲ್ಲಾನು ಕೂಡ, ಇಂಟೀರಿಯರ್ ಡಿಸೈನ್ ಸ್ಟ್ರಕ್ಚರ್ ಎಲ್ಲಾನು ಕೂಡ ಹಿ ಇಸ್ ದ ಆರ್ಕಿಟೆಕ್ಟ್. ಇದು ಅವರ ಕನ್ಸಿದು, ಹಿ ಇಸ್ ಡಿಸೈನರ್. ಸರ್ ಬನ್ನಿ ಸರ್. ಎಸ್ ಸರ್, ಲೈಕ್ ಇದು ಈ ಸಿನಿಮಾ ಇಲ್ಲಿಂದ ಕನ್ನಡ ಈ ಸ್ಟುಡಿಯೋದಲ್ಲಿ ಆಸ್ ಎನ್ ಇನಾಗ್ರೇಷನ್ ಐ ಆಮ್ ಲಕ್ಕಿಲಿ ಮೊದಲನೇ ಸಿನಿಮಾ ಇವತ್ತು ಈ ಸ್ಟುಡಿಯೋದಲ್ಲಿ ಮೊದಲನೇ ಸಿನಿಮಾ ನಂದೇ ಶೂಟ್ ಮಾಡ್ತಾ ಇರೋದು. ಐ ಆಮ್ ಲಕ್ಕಿ ಎನಫ್. ಸೊ ಲೈಕ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ನಿಮ್ಮ ಸ್ಟುಡಿಯೋ ಅಭೂತಪೂರ್ವ ಯಶಸ್ಸಲ್ಲಿ ಮತ್ತೆ ಇನ್ನೂ ಒಂದು 5-10 ಸ್ಟುಡಿಯೋಗಳು ಕನ್ನಡ ಇಂಡಸ್ಟ್ರಿಗೆ ಕೊಡುಗೆಯಾಗಿ ಬರಲಿ ಸರ್. ಪ್ಲೀಸ್ ಎನ್ಕರೇಜ್ ಈ ತರ ಸ್ಟುಡಿಯೋಗಳು ಸರ್ನ ಇಡೀ ಇಂಡಸ್ಟ್ರಿ ಇದರ ಸ್ಟುಡಿಯೋನ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಎಸ್ ಸರ್.